ಶುಭೋದಯ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ಸರ್ಕಾರಿ ಶಾಲೆಗಳಂದರೆ ಮೂಗು ಮುರಿಯೋರೇ ಹೆಚ್ಚು. ಅಲ್ಲಿ ಬರೀ ಹಾಲು, ಬಿಸಿ ಊಟ, ತತ್ತಿ, ಚಿಕ್ಕಿ, ಬಾಳೆಹಣ್ಣು, ಶೂ ಇತ್ಯಾದಿ ಸೌಲಭ್ಯಗಳನ್ನು ಮಕ್ಕಳಿಗೆ ತಲುಪಿಸೋದ್ರಲ್ಲೇ ಶಿಕ್ಷಕರ ದಿನ ಕಳೆದು ಹೋಗುತ್ತೆ. ಎಲ್ಲಿ ಕಲಿಕೆ ಆಗಬೇಕು, ಗುಣಮಟ್ಟ ಎಲ್ಲಿ ಬರಬೇಕು? ಪ್ರೈವೇಟ್ ಸ್ಕೂಲ್ ಥರ ಮಕ್ಕಳು ಇಂಗ್ಲೀಷಲ್ಲಿ ಪಟಪಟ ಅಂತ ಮಾತನಾಡಲ್ಲ. ಹೀಗೆ ಒಂದ ಎರಡ ಹತ್ತಾರು ಡಿಮೆರಿಟ್ಸ್ ಹೇಳ್ತಾರೆ ಸರ್ಕಾರಿ ಶಾಲೆಗಳ ಬಗ್ಗೆ. ಆದರೆ ಸರ್ಕಾರಿ ಶಾಲೆಯ ಕಗ್ಗುಹಳ್ಳಿಯ ಮಕ್ಕಳು ಒಂದು ದಿನ ರಾಜಧಾನಿಯನ್ನೇ ಯಶಸ್ವಿಯಾಗಿ ಆಳಿ ಬಂದಂಥ ಕತೆ ಹೇಳ್ತೀನಿ ಕೇಳಿ. ಗದಗ ಜಿಲ್ಲೆಯ ಕಟ್ಟ ಕಡೆಯ ಹಳ್ಳಿಕೇರಿ ಎಂಬ ಕುಗ್ರಾಮ. ಬ್ಯಾಂಕ್, ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೂಡ ಇಲ್ಲದ ಊರು ಅದು. ಒಣ ಬೇಸಾಯ ನಂಬಿ ಬದುಕುವ ಕುಟುಂಬಗಳೇ ತುಂಬಿದ ಊರು. ಶಾಲೆಗೆ ಆಟದ ಮೈದಾನವೂ ಇಲ್ಲ. ಆದರೆ ಇಲ್ಲಿಯ ಮಕ್ಕಳು ರಾಜಧಾನಿಗೆ ಲಗ್ಗೆ ಇಟ್ಟು ಎಲ್ಲರೂ ಹುಬ್ಬೇರಿಸುವಂತಹ ಪ್ರತಿಭಾ ಪ್ರದರ್ಶನವನ್ನು ಮಾಡಿದರು. ಪ್ರಯೋಗ ಎಂಬ ವಿಜ್ಞಾನ ಸಂಶೋಧನಾ ಸಂಸ್ಥೆ ಬೆಂಗಳೂರಿನಲ್ಲಿದೆ. ವಿಜ್ಞಾನ ಕಲಿಕೆ ರಿಸರ್ಚ್ ಆಗಿ ಮಾರ್ಪಾಡಾಗಬೇಕು ಅನ್ನುವಂಥ ಘನ ಉದ್ದೇಶವನ್ನು ಹೊಂದಿದ ಅತ್ಯುತ್ತಮ ಸಂಸ್ಥೆ ಇದು. ಅಲ್ಲಿಗೆ ಭೇಟಿ ನೀಡಲು ಪ್ಲ್ಯಾನ್ ಮಾಡಲಾಯಿತು. ಅದಕ್ಕಾಗಿ ಸಂಸ್ಥೆಯ ನಿರ್ದೇಶಕರೊಂದಿಗೆ ಮಾತನಾಡಲಾಯಿತು. ನಿರ್ದೇಶಕರು ಹಳ್ಳಿಯ ಮಕ್ಕಳು ವಿಜ್ಞಾನವನ್ನು ಕಲಿಯೋದಕ್ಕೆ ಇದು ಸಹಾಯಕ ಆಗುತ್ತೆ ಅಂತಂದರೆ ನಾವು ಖಂಡಿತ ಸಹಾಯ ಮಾಡ್ತೀವಿ ಅಂತ ಒಪ್ಕೊಂಡ್ರು. ಸ್ವಂತ ಬಸ್ ಮಾಡಿಕೊಂಡು ಹೋಗಬೇಕು ಅಂತಂದರೆ ಪ್ರತಿ ಮಗುವಿಗೆ 1500ರಿಂದ 2000 ರೂಪಾಯಿ ಆಗಬಹುದಾದಂತಹ ಒಂದು ಖರ್ಚು. ಅಷ್ಟೊಂದು ದುಡ್ಡು ಕೊಡಲು ಬಡ ಮಕ್ಕಳ ಪಾಲಕರಿಗೆ ಅಸಾಧ್ಯ. ಕೊನೆಗೆ ಸೆಂಟ್ರಲ್ ಗೌರ್ಮೆಂಟ್ ರೈಲ್ವೆ ಮೂಲಕ ಹೋಗಲು ಪ್ಲ್ಯಾನ್ ಮಾಡಲಾಯಿತು. ಅತಿ ಕಡಿಮೆ ದರದ ಟ್ರೈನನ್ನು ಬುಕ್ ಮಾಡ್ಕೊಂಡು ಹೋಗ್ತೀವಂದರೂ ಸಹ ಕನಿಷ್ಠ 800ರಿಂದ 1000 ರೂಪಾಯಿ ಬೇಕಿತ್ತು. ಅದು ಕೂಡ ಮಕ್ಕಳಿಗೆ ಭಾರವೇ ಆಯಿತು. ಆದರೆ ನಿತ್ಯ ಧ್ಯಾನ ಮಾಡುವ ಈ ಶಾಲೆಯ ಮಕ್ಕಳಿಗೆ ಪವರ್ ಆಫ್ ಇಮ್ಯಾಜಿನೇಷನನ್ನು ತಿಳಿಸಿಕೊಡಲಾಯಿತು. ನಿತ್ಯ ಧ್ಯಾನದಲ್ಲಿ ತಾವು ಬೆಂಗಳೂರಿಗೆ ಹೋಗುತ್ತಿರುವುದಾಗಿ ಕಲ್ಪನೆ ಮಾಡಿಕೊಳ್ಳೋದನ್ನು ರೂಢಿಸಲಾಯಿತು. ಕೆಲವೇ ದಿನಗಳಲ್ಲಿ ಆಕಸ್ಮಿಕ ಅನ್ನುವಂತೆ ರೈಲ್ವೆ ಡಿಪಾರ್ಟ್ಮೆಂಟ್ನ ಉದ್ಯೋಗಿಯೊಬ್ಬರು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಒಂದು ಸರ್ಕಾರಿ ಶಾಲೆ ಮಕ್ಕಳಿಗೆ 50% ರಿಯಾಯಿತಿಯನ್ನು ಕೊಡುತ್ತದೆ ಅನ್ನೋದನ್ನು ತಿಳಿಸಿದರು. ತಡ ಮಾಡದೇ ಸಂಬಂಧಿಸಿದ ಸೌತ್ ವೆಸ್ಟರ್ನ್ ರೈಲ್ವೆ ಡಿವಿಷನ್ ಆಫೀಸ್ ಹುಬ್ಬಳ್ಳಿಯ ಕಚೇರಿಯಿಂದ ಸಲ್ಲಿಸಬೇಕಾದ 18 ದಾಖಲೆಗಳನ್ನು ತಯಾರಿಸಿ ಸಲ್ಲಿಸಿ ಪರ್ಮಿಷನ್ ಪಡೆದುಕೊಳ್ಳಲಾಯಿತು. ಸ್ಲೀಪರ್ ಕೋಚ್ ರಿಸರ್ವೇಷನನ್ನು ಮಾಡಿಸಲಾಯಿತು. ಈಗ ಶುರುವಾಯಿತು ನೋಡಿ ಅಸಲಿ ಚಾಲೆಂಜ್. ಎಂದು ಜಿಲ್ಲೆಯ ಟ್ರಾಫಿಕ್ಕನ್ನು ನೋಡದ, ಜೀವನದಲ್ಲಿ ಟ್ರೈನ್ ಅಂದರೆ ಕೇವಲ TV ಮೊಬೈಲ್ಗಳಲ್ಲಿ ನೋಡಿದ ಮಕ್ಕಳನ್ನು ಪಬ್ಲಿಕ್ ಟ್ರೈನ್ನಲ್ಲಿ ಹೇಗೆ ಕರೆದುಕೊಂಡು ಹೋಗೋದು, ನಂತರ ಮೆಟ್ರೋದಲ್ಲಿ ಸುರಕ್ಷಿತವಾಗಿ ಕರೆದುಕೊಂಡು ಹೋಗೋದು, ಮತ್ತೆ ವಾಪಸ್ ಕರೆತರೋದು ಹೇಗೆ ಅನ್ನುವಂಥ ಆಲೋಚನೆ. ಧ್ಯಾನದಲ್ಲಿ ಮಕ್ಕಳಿಗೆ ನಾವು ಸುರಕ್ಷಿತವಾಗಿ ಬೆಂಗಳೂರಿಗೆ ತಲುಪಿ ಸುಭೀಕ್ಷವಾಗಿ ಮರಳಿ ಬರ್ತೀವಿ ಅನ್ನುವಂಥ ಇಮ್ಯಾಜಿನೇಷನನ್ನು ಪ್ರತಿನಿತ್ಯ ಮಾಡಿಸಲಾಯಿತು. ಮಕ್ಕಳ ಸ್ನಾನಾದಿ ಉಪಹಾರ ವ್ಯವಸ್ಥೆಯನ್ನು ಕೇವಲ ಒಂದೇ ಒಂದು ಫೋನ್ ಕಾಲ್ ಮಾಡಿದ ಕಾರಣ ಪಿರಮಿಡ್ ವ್ಯಾಲಿಯ ಶ್ರೀ ಸುಬ್ರಹ್ಮಣ್ಯಂ ಸರ್ ಅವರು ವಹಿಸಿಕೊಂಡರು. ಸಂಪೂರ್ಣ ವ್ಯಾಲಿಯನ್ನು ಮಕ್ಕಳಿಗೆ ತೋರಿಸಿ ಪಿರಮಿಡ್ನಲ್ಲಿ ಅರ್ಧ ಗಂಟೆ ಧ್ಯಾನ ಮಾಡಿಸಿ ಸ್ವರ್ಣಮಾಲಾ ಅಮ್ಮನವರನ್ನು ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದುಕೊಂಡ ನಂತರ ರುಚಿಕರವಾದ ಕೇಸರಿ ಬಾತ್ ಮತ್ತು ಟೊಮ್ಯಾಟೊ ಪಲಾವನ್ನು ಸವೆದ ನಂತರ ಮಕ್ಕಳು ತುಂಬ ಸಂತೋಷದಿಂದ ಪಿರಮಿಡ್ನ ಮಹತ್ವವನ್ನು, ಪಿರಮಿಡ್ನಲ್ಲಿ ಧ್ಯಾನ ಮಾಡುವುದರಿಂದ ಆಗುವಂತಹ ಲಾಭಗಳನ್ನು ವಿವರವಾಗಿ ತಿಳಿದು ವಿಜ್ಞಾನ ಸಂಶೋಧನಾ ಸಂಸ್ಥೆಗೆ ತೆರಳಿದರು. ಅಲ್ಲಿ ಮಕ್ಕಳಿಗೆ ಕೆರೆಯ ವಿಸ್ತೃತ ಅಧ್ಯಯನದ ಕುರಿತು ಒಂದು ಫೀಲ್ಡ್ ಟ್ರಿಪ್ಪನ್ನು ಇಟ್ಟುಕೊಳ್ಳಲಾಗಿತ್ತು. ವಿಜ್ಞಾನಿ ಡಾಕ್ಟರ್ ಅಜಿತ್ ಸರ್ ಅವರು ಪ್ರಸ್ತುತ 50 ವರ್ಷದ ಕೆಳಗೆ ಬೆಂಗಳೂರಿನ ಒಟ್ಟು ಕೆರೆಗಳು ಎಷ್ಟಿದ್ವು, ಆ ಕೆರೆಗಳು ಈಗ ಹೇಗೆ ನಾಶವಾದವು ಅನ್ನೋದನ್ನು ತುಂಬಾ ವಿವರವಾಗಿ ಅಧ್ಯಯನ ಮಾಡ್ತಿರ್ತಕ್ಕಂತಹ ಗ್ರೇಟ್ ಸೈಂಟಿಸ್ಟ್ ಇವರು ಖುದ್ದಾಗಿ
ಆ ಮಕ್ಕಳ ಜೊತೆಗೆ ಹತ್ತಿರದಲ್ಲಿರ್ತಕ್ಕಂಥ ಒಂದು ಕೆರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಕೆರೆ ಇತ್ತು ಅನ್ನೋದನ್ನು ಹೇಗೆ ವೈಜ್ಞಾನಿಕವಾಗಿ ಪತ್ತೆ ಹಚ್ಚೋದು ಅನ್ನೋದನ್ನು, ಸೆಡಿಮೆಂಟರಿ ಲೇಯರ್ಸನ್ನು ಸ್ಟಡಿ ಮಾಡೋದನ್ನು ಕಲಿಸ್ಕೊಟ್ರು. ನಂತರದಲ್ಲಿ ಆ ಕೆರೆ ಮೊದಲು 5 ವರ್ಷಗಳ ಕೆಳಗೆ ಎಷ್ಟು ಪ್ರಮಾಣದ ಎಷ್ಟು ಸ್ವಚ್ಛವಾದ ನೀರಿನಿಂದ ತುಂಬಿತ್ತು ಅನ್ನೋದನ್ನು ಗೂಗಲ್ ಮ್ಯಾಪ್ನಲ್ಲಿ ಎಲ್ಲ ವಿವರಗಳನ್ನು ತೋರಿಸಿ 5 ವರ್ಷದಿಂದ 4 ವರ್ಷಕ್ಕೆ, 3 ವರ್ಷಕ್ಕೆ, 2 ವರ್ಷಕ್ಕೆ, 1 ವರ್ಷಕ್ಕೆ ನೀರಿನಲ್ಲಿ ಆದಂತಹ ಪ್ರಮಾಣದ ವ್ಯತ್ಯಾಸ ಹಾಗೂ ಕಲುಷಿತತೆಯ ಪ್ರಮಾಣವನ್ನು ವಿವರವಾಗಿ ತಿಳಿಸಿಕೊಟ್ಟು ಆ ಕೆರೆ ಯಾವ ಯಾವ ಮೂಲಗಳಿಂದ ಮೊದಲು ತುಂಬ್ತಾ ಇತ್ತು, ಈಗ ಆ ಮೂಲಗಳು ಹೇಗೆ ಬರಿದಾಗಿವೆ, ಆ ಕೆರೆ ಇವತ್ತು ಒಂದು ಬರೀ ಕಸದ ತೊಟ್ಟಿಯಾಗಿ ಮಾರ್ಪಾಡೋಗಿರೋದಕ್ಕೆ ಕಾರಣವೇನು, ಅದಕ್ಕೆ ಮನುಷ್ಯನ ಕೊಡುಗೆ ಎಷ್ಟಿದೆ, ಇವೆಲ್ಲವನ್ನು ವಿವರವಾಗಿ ತಿಳಿಸಿ ಕೆರೆಗಳ ಪುನಶ್ಚೇತನಕ್ಕಾಗಿ ಏನು ಮಾಡಬೇಕು ಅನ್ನುವಂಥ ಒಂದು ಸವಿವರವಾದಂತಹ ರಿಸರ್ಚನ್ನು ಮಕ್ಕಳ ಕೈಯಿಂದಲೇ ಮಾಡಿಸಿದರು. ಜೊತೆಗೆ ಅದಕ್ಕೆ ಬೇಕಾದಂತಹ ಅವೇರ್ನೆಸ್ಸನ್ನು, ಒಂದು ವಿಸ್ತೃತ ವರದಿಯನ್ನು ಹೇಗೆ ಬರೀಬೇಕು ಅನ್ನೋದನ್ನು ಕೂಡ ಮಕ್ಕಳಿಗೆ ತುಂಬಾ ಸುಲಭವಾಗಿ ವಿವರವಾಗಿ ತಿಳಿಸಿಕೊಟ್ರು. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ನಂತರದಲ್ಲಿ ನಿತ್ಯ ಸಂಶೋಧನೆಯಲ್ಲಿ ತೊಡಗುವಂತಹ ವಿಜ್ಞಾನಿಗಳ ಭೂವಿಜ್ಞಾನ ಪ್ರಯೋಗಾಲಯವನ್ನು ತೋರಿಸಲಾಯಿತು. ಆಮೇಲೆ ಕೆಮಿಸ್ಟ್ರಿ ಲ್ಯಾಬ್ ಅಂದರೆ ರಸಾಯನಶಾಸ್ತ್ರದ ಪ್ರಯೋಗಾಲಯವನ್ನು ತೋರಿಸಲಾಯಿತು. ಅಲ್ಲಿ ಹೇಗೆ ಫುಡ್ ಒಂದು ಆಹಾರದಲ್ಲಿ ಕಲಬೆರಕೆ ಆಗುತ್ತೆ, ಅದನ್ನು ಹೇಗೆ ಪತ್ತೆ ಹಚ್ಚಬೇಕು, ಅದಕ್ಕಾಗಿ ಯಾವ ಥರದ ರಿಯಾಕ್ಷನ್ಸನ್ನು ಮಾಡ್ತಾರೆ, ಹಾಗೆಯೇ ಅದಕ್ಕೆ ಯಾವ ಥರದ ಮೈಕ್ರೋಸ್ಕೋಪ್ಸನ್ನು ಬಳಸ್ತಾರೆ ಅನ್ನೋದನ್ನು ವಿವರವಾಗಿ ತೋರಿಸಲಾಯಿತು. ನಂತರ ಬಯಾಲಜಿ ಲ್ಯಾಬನ್ನು ತೋರಿಸಿದರು. ಅದಾದ ಮೇಲೆ ನ್ಯಾನೋ ಟೆಕ್ನಾಲಜಿ ಲ್ಯಾಬ್ನಲ್ಲಿ ಹೇಗೆ ನ್ಯಾನೋ ಟೆಕ್ನಾಲಜಿಯನ್ನು ಬಳಸಿಕೊಂಡು ಇವತ್ತಿನ ತಂತ್ರಜ್ಞಾನಕ್ಕೆ ಕೊಡುಗೆಯನ್ನು ನೀಡಲಾಗ್ತಿದೆ ಅನ್ನೋದನ್ನು ವಿವರವಾಗಿ ತೋರಿಸಲಾಯಿತು. ಕೊನೆಯಲ್ಲಿ ಫೌಂಡರ್ ಆಫ್ ದ ಪ್ರಯೋಗ ಇನ್ಸ್ಟಿಟ್ಯೂಟ್ ಡಾಕ್ಟರ್ ಎಚ್.ಎಸ್. ನಾಗರಾಜ್ ಸರ್ ಅವರೊಂದಿಗೆ ಮಕ್ಕಳ ಒಂದು ಇಂಟ್ರ್ಯಾಕ್ಷನ್ ಪ್ರೋಗ್ರಾಮ್ ಇತ್ತು. 1.5 ಗಂಟೆಗೂ ಹೆಚ್ಚು ಕಾಲ 30ಕ್ಕೂ ಹೆಚ್ಚು ಮಕ್ಕಳನ್ನು ಡಾಕ್ಟರ್ ಎಚ್.ಎಸ್. ನಾಗರಾಜ್ ಸರ್ ಅವರು ಇಂಟ್ರ್ಯಾಕ್ಟ್ ಮಾಡಿದರು. ಪ್ರತಿ ಮಗುವಿನ ಕೌಟುಂಬಿಕ ಹಿನ್ನೆಲೆ, ಮಗುವಿನ ಮಹತ್ವಾಕಾಂಕ್ಷೆ ಏನು, ಪ್ರತಿಯೊಂದನ್ನು ಅವರು ತುಂಬಾ ಡೀಟೇಲ್ ಆಗಿ ಮಕ್ಕಳ ಕಣ್ಣಲ್ಲಿ ಕಣ್ಣಿಟ್ಟು ಇಂಟ್ರ್ಯಾಕ್ಟ್ ಮಾಡಿದರು. ಇದೆಲ್ಲದೂ ನಡೆದ ನಂತರ ತುಂಬಾ ಸಂಪೂರ್ಣ ಜ್ಞಾನ, ಹಲವಾರು ಹೊಸ ವಿಷಯಗಳನ್ನು ಹೊತ್ತು ಅಲ್ಲಿಂದ ಇಸ್ಕಾನ್ ಟೆಂಪಲ್ಗೆ ಮಕ್ಕಳನ್ನು ಕರೆದುಕೊಂಡು ಹೋಗಲಾಯಿತು. ಮೆಟ್ರೋದಲ್ಲಿ ತುಂಬಾ ಜನಸಂದಣಿಯ ಪೀಕ್ ಅವರ್ನಲ್ಲಿ ಅಲ್ಲಿಂದ ಇಸ್ಕಾನ್ಗೆ ಪಯಣ. ಅಲ್ಲಿ ಇಸ್ಕಾನ್ ಟೆಂಪಲ್ ನೋಡಿ ಮತ್ತೆ ಮರಳಿ ಕಾಲ್ನಡಿಗೆಯಲ್ಲಿ ಅಲ್ಲಿರ್ತಕ್ಕಂತಹ ಮೆಟ್ರೋ ಸ್ಟೇಷನ್ಗೆ ಬಂದು ಮತ್ತೆ ರೈಲ್ವೆ ನಿಲ್ದಾಣಕ್ಕೆ ಪಯಣ. ಇದಷ್ಟನ್ನು ಮಕ್ಕಳು ಬೆಳಗ್ಗೆಯಿಂದ ಸಂಜೆಯವರೆಗೂ ಬಿಡುವೆ ಇಲ್ಲದಂತೆ, 1 ಸೆಕೆಂಡು ಕೂಡ ವೇಸ್ಟ್ ಮಾಡದಂತೆ ತುಂಬಾ ಆ್ಯಕ್ಟಿವ್ ಆಗಿ ಚಟುವಟಿಕೆಯುಕ್ತವಾಗಿ ಕಳೆದರು. ಇದೆಲ್ಲದರ ಮಧ್ಯೆ ಗಮನ ಸೆಳೆದಿದ್ದೇನಪ್ಪ ಅಂತಂದರೆ ಅಚ್ಚುಕಟ್ಟಾದ ಮಕ್ಕಳ ಉತ್ತರಗಳು. ಇಡೀ ದಿನದ ಈ ಎಲ್ಲ ಚಟುವಟಿಕೆಗಳಲ್ಲಿ ಪ್ರತಿಯೊಂದು ಕಾನ್ಸೆಪ್ಟ್ನ ಚರ್ಚೆಯಲ್ಲಿ ಎಲ್ಲ ಮಕ್ಕಳು ತುಂಬಾ ಅಚ್ಚುಕಟ್ಟಾಗಿ ಉತ್ತರಗಳನ್ನು ನೀಡಿದರು. ಶಿಸ್ತುಬದ್ಧ ವರ್ತನೆ ಅಲ್ಲಿರ್ತಕ್ಕಂತಹ ಪಬ್ಲಿಕ್ ಮತ್ತು ಮೆಟ್ರೋದಲ್ಲಿರ್ತಕ್ಕಂತಹ ಜನ, ಹಾಗೆಯೇ ಆ ಪ್ರಯೋಗ ಇನ್ಸ್ಟಿಟ್ಯೂಟ್ನ ಫ್ಯಾಕಲ್ಟಿ, ಇವರೆಲ್ಲರ ಮನಸ್ಸನ್ನು ಗೆಲ್ಲುವಲ್ಲಿ ಮಕ್ಕಳು ಯಶಸ್ವಿಯಾದರು. ಏನನ್ನೂ ನೋಡದ, ಎಂದೂ ಹೊರಗಡೆ ಹೆಜ್ಜೆಯೇ ಇಡದಂತಹ ನಮ್ಮ ಮಕ್ಕಳು ಅಷ್ಟೊಂದು ಕೆಲಸ ಕಾರ್ಯಗಳನ್ನು ಒಂದೇ ದಿನದಲ್ಲಿ ಹೇಗೆ ನಿಭಾಯಿಸಿದರು ಅಂತಂದರೆ ಅದಕ್ಕೆಲ್ಲ ಕಾರಣ ಧ್ಯಾನ. ಆ ದಿನವನ್ನು ಅವರು ರಾಜಧಾನಿಯಲ್ಲಿ ಕಳೆದ ದಿನವನ್ನು ಪ್ರತಿನಿತ್ಯ 1 ತಿಂಗಳಿನಿಂದ ಅವರು ಪ್ರತಿನಿತ್ಯ ಧ್ಯಾನದಲ್ಲಿ ಇಮ್ಯಾಜಿನೇಷನ್ ಮಾಡಿಕೊಂಡು ಅನುಭವಿಸಿಯೇ ಬಿಟ್ಟಿದ್ರು. ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಮಕ್ಕಳಿಗೆ ಸಂಪೂರ್ಣವಾಗಿ ವರ್ಕ್ ಆಗಿತ್ತು. ಮಕ್ಕಳು ಕಲ್ಪನೆಯಲ್ಲಿ ಪ್ರತಿಯೊಂದನ್ನು ಯಶಸ್ವಿಯಾಗಿ ಮಾಡಿದಂತಹ ಅವರ ಇಮ್ಯಾಜಿನೇಷನ್ ಪವರ್, ಸಂಕಲ್ಪ ಶಕ್ತಿ ಕೊನೆಗೆ ಅದನ್ನು ನೈಜ ಮಾಡುವಲ್ಲಿ ಸಫಲವಾಯಿತು.
ಹೀಗೆ ಮಕ್ಕಳು ಇಡೀ ದಿವಸ ರಾಜಧಾನಿಯ ಮುಖ್ಯವಾದಂತಹ ಒಂದು ಪ್ರಯೋಗಾಲಯದಲ್ಲಿ ತಮ್ಮ ಇಡೀ ದಿನವನ್ನು ಕಳೆದರು. ಪಿರಮಿಡ್ ವ್ಯಾಲಿಯ ಸೌಂದರ್ಯವನ್ನು, ನಿಶ್ಶಬ್ದತೆಯನ್ನು, ಅಲ್ಲಿಯ ಸುಂದರವಾದ ತಾವರೆ ಕೊಳವನ್ನು, ಮೊಟ್ಟ ಮೊದಲನೇದಾಗಿ ನೈಸರ್ಗಿಕವಾಗಿ ತಾವರೆ ಹೂಗಳನ್ನು ಮುಟ್ಟಿ ನೋಡಿ, ಕಣ್ತುಂಬ ನೋಡಿ ಆನಂದಿಸಿದರು. ಇದೆಲ್ಲದರ ಜೊತೆಗೆ ಹೇಗೆ ಒಂದು ವಿಷಯವನ್ನು ನಮ್ಮ ಜೀವನದಲ್ಲಿ ನಿಜ ಮಾಡಿಕೊಳ್ಳಬೇಕು, ಅದಕ್ಕೆ ಧ್ಯಾನವನ್ನು ಹೇಗೆ ನಾವು ಬಳಸಿಕೊಳ್ಬೇಕು ಅನ್ನೋದನ್ನು ಮಕ್ಕಳು ಸಂಪೂರ್ಣವಾಗಿ ತಿಳಿದುಕೊಂಡರು. ಇದು ಸಾಮಾನ್ಯವಾದ ಮಾತಾಗಿರಲಿಲ್ಲ. 6 ಮತ್ತು 7ನೇ ಕ್ಲಾಸಿನ ಪುಟ್ಟ ಪುಟ್ಟ ಮಕ್ಕಳು ಬೆನ್ ಹಿಂದೆ ಲಗೇಜ್ ಹಾಕ್ಕೊಂಡು ಇಷ್ಟೆಲ್ಲವನ್ನು ಜನಸಂದಣಿಯ ಮಧ್ಯದ ಟ್ರಾಫಿಕ್ನ ಕಿರಿಕಿರಿಯ ಬೆಂಗಳೂರು ನಗರದಲ್ಲಿ ಇಡೀ ದಿನವನ್ನು ಯಶಸ್ವಿಯಾಗಿ ಕಳೆದು ಬಂದಿರೋದು ಒಂದು ಚಾಲೆಂಜೇ ಸರಿ. ಆದರೆ ಮಕ್ಕಳಿಗೆ ಇದು ಒಂದು ಲೀಲಾಜಾಲವಾದ ರೂಢಿಯಾಗಿ ಬಿಟ್ಟಿತ್ತು. ಏಕೆಂದರೆ ಧ್ಯಾನದಲ್ಲಿ ಅವರು ಪ್ರತಿನಿತ್ಯ ಇದೆಲ್ಲವನ್ನು ಕಲ್ಪನೆ ಮಾಡಿಕೊಂಡು ಗೆದ್ದು ಬಿಟ್ಟಿದ್ರು. ಹಾಗಾಗಿ ನೈಜವಾಗಿ ಇದನ್ನು ಪಡೆದುಕೊಳ್ಳುವಲ್ಲಿ, ಯಶಸ್ವಿಯಾಗುವಲ್ಲಿ ಇದು ಅವರಿಗೆ ತುಂಬಾ ಸಹಾಯ ಆಯಿತು. ಹೀಗೆ ಒಂದು ಕುಗ್ರಾಮದ ಹಳ್ಳಿಯ ಮಕ್ಕಳು ರಾಜಧಾನಿಗೆ ತಲುಪಿ, ಅದು ಪ್ರಯೋಗ ಇನ್ಸ್ಟಿಟ್ಯೂಟ್ನಲ್ಲಿ ಇಡೀ ದಿನ ವರ್ಕ್ಶಾಪ್ನಲ್ಲಿ ಭಾಗವಹಿಸಿದ ಕರ್ನಾಟಕದ ಮೊದಲ ಶಾಲೆ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾದರು. ಫ್ರೆಂಡ್ಸ್, ಈ ಶಾಲೆಯ ಮಕ್ಕಳು ಬೇರಾರೂ ಅಲ್ಲ, ಇದು ನನ್ನದೇ ಶಾಲೆ KGS ಹಳ್ಳಿಕೇರಿ. ನಾನು ಈ ಶಾಲೆಯ ವಿಜ್ಞಾನ ಶಿಕ್ಷಕಿ, ನಿಮ್ಮೆಲ್ಲರ ವಿದ್ಯಾರಾಣಿ. ಸೊ ನಮ್ಮ ಮಕ್ಕಳ ಮೇಲೆ ನಾವು ಎಕ್ಸ್ಪೆರಿಮೆಂಟ್ ಮಾಡಿದಂತಹ ಧ್ಯಾನ, ಲಾ ಆಫ್ ಅಟ್ರಾಕ್ಷನ್, ಪವರ್ ಆಫ್ ಇಮ್ಯಾಜಿನೇಷನ್ ಎಷ್ಟೊಂದು ಸಕ್ಸಸ್ಫುಲ್ಲಾಗಿ ವರ್ಕ್ ಆಯಿತು ಅಂತಂದರೆ, ಮಕ್ಕಳು ಅಲ್ಲಿ ಕ್ಯಾಮ್ರಾವನ್ನು, ಇಂಟರ್ವ್ಯೂಗಳನ್ನು ಎಷ್ಟು ಚೆನ್ನಾಗಿ ಫೇಸ್ ಮಾಡಿದರು ಅಂದರೆ, ಏನೊಂದನ್ನು ಹೇಳಿಕೊಡದೆ ಪ್ರತಿಯೊಂದು ಪ್ರಶ್ನೆಗೂ ಎಷ್ಟು ಕಾನ್ಫಿಡೆಂಟಾಗಿ ಮಕ್ಕಳು ಉತ್ತರಗಳನ್ನು ಕೊಟ್ಟರು ಅಂತಂದರೆ, ನನಗೇನೆ ಇದು ಅನ್ಬಿಲಿವೇಬಲ್ ಅನ್ನುವಂತೆ ಆಗೋಯ್ತು. ಸೊ ಧ್ಯಾನವನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಾವು ಎಂತಹ ಉತ್ತುಂಗಕ್ಕೆ ಬೇಕಾದರೂ ಏರಬಲ್ಲೆವೋ ಅನ್ನೋದಕ್ಕೆ ಇದೇ ಸಾಕ್ಷಿ ಫ್ರೆಂಡ್ಸ್. ಹಾಗಾಗಿ ನೀವೆಲ್ಲರೂ ಕೂಡ ಧ್ಯಾನವನ್ನು ನೀವಾಗಲಿ, ನಿಮ್ಮ ಮಕ್ಕಳ ಮೇಲಾಗಲಿ, ಯಾರ ಮೇಲಾಗಲೂ ಕೂಡ ಎಂಥದ್ದೇ ಚಾಲೆಂಜನ್ನು ಗೆಲ್ಲಲು ನೀವು ಸಂಪೂರ್ಣವಾಗಿ ಇದನ್ನು ಉಪಯೋಗ ತಗೊಳ್ಬಹುದು. ಇದಕ್ಕೆ ಲೈವ್ ಆದ ಎಕ್ಸಾಂಪಲ್ ನಾವು ಹಾಗೂ ನಮ್ಮ ಶಾಲೆಯ ಹೆಮ್ಮೆಯ ಮಕ್ಕಳು. ಸೊ ಇವತ್ತಿನ ಈ ನನ್ನ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ ಧ್ಯಾನಾಮೃತವನ್ನು ಸಬ್ಸ್ಕ್ರೈಬ್ ಮಾಡಿ.